ದಾವಣಗೆರೆ ದಕ್ಷಿಣ ಬಾಗಲಕೋಟೆ ನೀವೇನು ಕ್ಲೇಮ್ ಮಾಡಿದ್ರಿ ಸರ್ ಯದುಕುಮಾರ್ ಸರ್, ಅದಕ್ಕೆ ತೀರಾ ಉಲ್ಟಾನೇ ನಡೀತಾ ಇದೆ ಅಲ್ಲ ಸರ್? ಯಾಕೆ ಮೇಡಮ್ ಇವಾಗ ಬಿಜೆಪಿ ಅಭ್ಯರ್ಥಿ ದಾವಣಗೆರೆ ದಕ್ಷಿಣದಲ್ಲಿ ಮುನ್ನಡೆ ಅಲ್ವಾ ಮೇಡಮ್? ಅದಲ್ಲಿ ನೀವು ಬಾಗಲಕೋಟೆ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಎರಡರಲ್ಲೂ ಕಾನ್ಫಿಡೆನ್ಸ್ ಇತ್ತು ಮೇಡಮ್. ಅದಲ್ಲಿ ಇನ್ನ ಬಂದಿಲ್ಲ. ಅದಲ್ಲಿ ನಾವು ಚುನಾವಣೆ ಇದಕ್ಕೆ ಹೋಗಿದ್ವಿ, ತಾವು ಬಂದಿದ್ರಿ ಇದ್ ಮಾಡಿದಂಥದ್ದು. ಈಗ ಅದು ರಿಸಲ್ಟ್ಸ್ ಗೊತ್ತಾಗ್ತಾ ಇದೆಯಲ್ಲ ಮೇಡಮ್. ಇದು ಅಲ್ಲಿ ಸಿಟಿ ಬಂದ್ರೆ 100% ಬಿಜೆಪಿ ಲೀಡ್ ಆಗುತ್ತೆ. ಯಾಕಂದ್ರೆ ಹೋದ್ ಸರಿ 15,000 ಲೀಡ್ ಅಲ್ಲಿ ಬಿಜೆಪಿ, ರೂರಲ್ ಹಿನ್ನಡೆ ಆಗಿತ್ತು. ಈಗ ರೂರಲ್ ಕೌಂಟಿಂಗ್ ಆಗಿದೆ. ಸಿಟಿಗೆ ಬಂದ್ರೆ 100%. ಬಿಡಿ ಸರ್, ಎಷ್ಟು 5,000 ಇಲ್ಲ ಅಂತಾರ ನೀವು, ಒಳ್ಳೆ ಒಂದ್ 20,000 ಇದ್ದಂಗೆ ಅಲ್ಲಿ ಹಿಂಗೆ ಇಲ್ಲಿ ಹಿಂಗೆ ಅಂತ. ಸೊ ಕಂಟಿನ್ಯೂಸ್ಲಿ ತುಂಬಾ ಶಾರ್ಟ್ ಮಾರ್ಜಿನ್ ಅಲ್ಲೇ ವಿನ್ ಆಗೋದು. ಯಾರು ವಿನ್ ಆದ್ರೂ ಕೂಡ ಬಾಗಲಕೋಟೆಯಲ್ಲಿ ನಿಮ್ಗೆ ಕೇಳೋ ಪ್ರಶ್ನೆ ಏನಂದ್ರೆ, ಬಾಗಲಕೋಟೆಯಲ್ಲಿ ಸೋತ್ರೆ ಯಾರ ತಲೆಗೆ ಸೋಲು? ಮೇಡಮ್ ಇದು ಸಾಮೂಹಿಕವಾಗಿ ಚುನಾವಣೆ ಎದುರಿಸುವಂತದ್ದು, ಯಾರ ತಲೆಗೂ ಸೋಲು ಅಂತಲ್ಲ. ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಕಾಂಗ್ರೆಸ್ ಸೋಲ್ತು ಪಶ್ಚಿಮ ಬಂಗಾಳದಲ್ಲಿ, ಅದು ಅಂದ್ರೆ ಯಾರ ತಲೆ ಕಟ್ತೀರಾ? ಮಲ್ಲಿಕಾರ್ಜುನ್ ತಲೆ ಕಟ್ತೀರಾ? ರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಹೋಗಿದಂತದ್ದು. 1.5 ತಿಂಗಳಿಂದ ವಿಧಾನಸೌಧ ಬಾಗಿಲು ಮುಚ್ಕೊಂಡು ಹೋಗ್ಬಿಟ್ಟು 2 ಕ್ಷೇತ್ರದಲ್ಲಿ ಕುಂತಿದ್ದಂಥದ್ದು ಮೇಡಮ್. ಅದಲ್ಲಿ ಯಾವ ಅಂದ್ರೆ ಗ್ಯಾರಂಟಿಗಳ ಅಂದ್ರೆ ಮೇಲೆ ಗೆದ್ದು ಬಿಡ್ತೀವಿ ಇದು ಮಾಡ್ಬಿಡ್ತೀವಿ ಅಂತ ಗೊತ್ತಾಗ್ತಾ ಇದೆಯಲ್ಲ ಇಲ್ಲಿ. ನಾನು ಅವ್ರನ್ನ ಕೇಳ್ತೀನಿ, ನೀವೊಂದ್ ಕೆಲಸ ಮಾಡಿ JDS ಕಟ್ಬಿಡಿ ಸರ್. ಯಾಕೆ ಮೇಡಮ್? ಅಲ್ಲ ಸರ್, JDS ಕಟ್ಬಿಡಿ ಸರ್. ಈಗ ಬಾಗಲಕೋಟೆ ಸೋತ್ರೆ ವಿಜಯೇಂದ್ರ ಅವ್ರ ತಲೆಗ ಮೇಡಮ್. ಎರಡಕ್ಕೂ ಸಾಮೂಹಿಕ ನಾಯಕತ್ವದಲ್ಲಿ ಹೋಗಿದಂತದ್ದು. ಯಾಕಂದ್ರೆ ಎರಡು ಬಂದ್ರು ನಮ್ಗೆ ಕ್ರೆಡಿಟ್, ಒಂದು ಬಂದ್ರು ನಮ್ಗೆ ಕ್ರೆಡಿಟ್. ಅಂದ್ರೆ ಈಗ ಸರ್ ಚರಂತಿ ಮಠ ಇತಿಹಾಸ 118 ಅದು ರಾಷ್ಟ್ರೀಯ ಪಕ್ಷಗಳ ವಿರುದ್ಧನೇ ರಾಷ್ಟ್ರೀಯ ಪಕ್ಷಗಳ ವಿರುದ್ಧನೇ ಕಾಂಗ್ರೆಸ್ ವಿರುದ್ಧ. ರಾಜೇಂದ್ರ ಸರ್ ಒಂದ್ ನಿಮಿಷ ತಡ್ರಿ ಸರ್. ರಾಜೇಂದ್ರ ಸರ್, NT ರಾಮಾರಾವ್ ಅವರ ಕಾಲಘಟ್ಟಕ್ಕೂ ಈಗಿನ ಕಾಲಘಟ್ಟಕ್ಕೂ ನನ್ನ ಅನಾಲಿಸಿಸು ತುಂಬ ವ್ಯತ್ಯಾಸ ಇದೆ ಸರ್. ಒಂದು ನಿಮಿಷ. ಇತ್ತೀಚಿನ ದಿನಮಾನಗಳಲ್ಲಿ ತುಂಬ ವ್ಯಕ್ತಿ ಪೂಜೆ, ತುಂಬ ಫ್ಯಾಂಟಸಿ ಅಥವಾ ಫ್ಯಾನ್ ಕ್ರೇಜ್ ಅನ್ನೋದು ಸ್ವಲ್ಪ ಬದಲಾಗ್ತಾ ಇದೆ. ಈಗ ರಿಯಾಲಿಟಿ ಮೇಲೆ ಜನ ವಾಸ್ತವಿಕ ವಿಚಾರಗಳ ಮೇಲೆ ನಿಂತಿದ್ದಾರೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದ್ರೆ NT ರಾಮಾರಾವ್ ಅವರ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ವ್ಯತ್ಯಾಸ ಇಲ್ವಾ ಸರ್? ಬೇಕಾದಷ್ಟು ಇದೆ. ವ್ಯತ್ಯಾಸಗಳಿಲ್ಲ ಅಂತ ಹೇಳಿದ್ರೆ ರಾಜಕೀಯವಾದಂತಹ ಒಂದು ಪರಿಸ್ಥಿತಿ ಅದೇ ಇದೆ ಇವತ್ತು ದೇಶದಲ್ಲಿ. ಅದೇ ಕಾಂಗ್ರೆಸ್ ಪಕ್ಷ, ಅದೇ ಭಾರತೀಯ ಜನತಾ ಪಕ್ಷ, ಮತ್ತೆ ತದನಂತರ ಬಂದಿರತಕ್ಕಂಥದ್ದು ರಾಷ್ಟ್ರೀಯ ಪಕ್ಷಗಳ ಜಿದ್ದಾಟ ಇದೇ ಇದೆ ಇವತ್ತು. ಎಲ್ಲಿ ಚೇಂಜ್ ಆಗಿದೆ? ದಕ್ಷಿಣ ಭಾರತಕ್ಕೆ ಯಾಕೆ ಅವರು ಮುತ್ತಿಗೆ ಹಾಕ್ತಾ ಇರ್ತಕ್ಕಂಥದ್ದು ಬಿಜೆಪಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಲ್ಲ. ಈ ಪ್ರಾದೇಶಿಕ ಪಕ್ಷಗಳನ್ನು ಚಿಂದಿ ಚಿತ್ರಾನ್ನ ಮಾಡಬೇಕು, ಅಲ್ಲಿವರೆಗೂ ನಾವು ನಿದ್ದೆ ಮಾಡೋದಿಲ್ಲ ಅಂತಕ್ಕಂಥದ್ದು ಶಪಥ ಯಾರ್ದು? ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಹಾಗೇನೆ ಇವತ್ತು ಅಲ್ಲಿ ತೃಣಮೂಲ ಕಾಂಗ್ರೆಸ್ ಅನ್ನು ನೆಲ ಕಚ್ಚಿಸಬೇಕು, ಇಲ್ಲಿ ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳನ್ನು ನೆಲ ಕಚ್ಚಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹೊರಟಿರೋದು. ಐ ಡೋಂಟ್ ಥಿಂಕ್ ದೇರ್ ಇಸ್ ಎ ರಾಡಿಕಲ್ ಡಿಫರೆನ್ಸ್ ಆಫ್ಟರ್ 1983 to 2026. ನಥಿಂಗ್ ಹ್ಯಾಸ್ ಬೀನ್ ಚೇಂಜ್ಡ್. ಮೈಂಡ್ ಸೆಟ್ ಕೂಡ ಹಾಗಿದೆ. ಹಾಗಿದ್ರೆ ನಿಮಗೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಅಧಿಕಾರ ಮಾಡಬೇಕಿತ್ತಲ್ಲ. ಕೇರಳದಲ್ಲಿ ಯಾಕೆ ಇವತ್ತು ಮತ್ತೆ ಅದೇ ಸಾಂಪ್ರದಾಯಿಕವಾದಂಥ ಮತಗಳು ಮತದಾನನೇ ಆಗ್ತಾ ಇದೆ? ಯಾಕೆ ಚೇಂಜ್ ಆಗಿಲ್ಲ? ಈ ಮೈಂಡ್ ಸೆಟ್ ಯಾಕೆ ಚೇಂಜ್ ಆಗಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ಹಾಗಾಗಿ ಏನು ಅಂತ ಹೇಳಿದ್ರೆ ಕಾಲಘಟ್ಟಗಳಲ್ಲಿ ನೀವು ಹೇಳಿದಾಗೆ ಇವತ್ತು ಟೆಕ್ನಾಲಜಿಕಲ್ ಇದಾಗಿದೆ. ನೀವು ಜೆನ್ಸಿ ಅಂತ ಹೇಳಿದ್ರೆ ಯೂತ್ ಆಗಿದೆ ಅಂತ ಹೇಳಿದ್ರೆ ಸರ್ ಕರ್ನಾಟಕದಲ್ಲಿ ಯಾಕಾಗಲ್ಲ? ಅದೇ ಹೇಳಿದ್ದು. ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೂ ನಾವು ಅದಕ್ಕೆ ಜೋತ್ ಬಿದ್ದಿದ್ದೇವೆ. ಕ್ರಾಂತಿರಂಗ ಪಕ್ಷ ಆದಾಗಲೇ ವ್ಯಕ್ತಿ ಪೂಜೆ, ಯಾಕೆ ಕರ್ನಾಟಕದಲ್ಲಿ ದೇವರಾಜ ಅರಸು ಅವರು ತಿರುಗಿ ಬಿದ್ದು ಪ್ರಾದೇಶಿಕ ಪಕ್ಷ ಮಾಡಿದ್ರು. ಬಂಗಾರಪ್ಪ ತಿರುಗಿ ಬಿದ್ದು ಪ್ರಾದೇಶಿಕ ಪಕ್ಷ ಮಾಡಿದ್ರು. ರಾಜ್ಕುಮಾರ್ ಅವರನ್ನು ಪಕ್ಷದ ಒಂದು ನೇತೃತ್ವ ವಹಿಸಿ ಅಂತ ಬಂದ್ರಾಗ NT ರಾಮಾರಾವ್ ಆಫರ್ಡ್ ಯಾಕೆ ಬರಲಿಲ್ಲ ಮುಂದೆ ಅಂದ್ರೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಉಳಿಗಾಲ ಇಲ್ಲ. ಅದಕ್ಕೆ ಪ್ರಾದೇಶಿಕ ಪಕ್ಷ ಹೇಳ್ತಾ ಇಲ್ಲ ಸರ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಕ್ವಶನ್. ನಾನು ಹೇಳ್ತಿರೋದು ರೀಜನಲ್ ಪಾರ್ಟಿ ಅಲ್ಲ, ನಾನು ಹೇಳ್ತಾ ಇರೋದು
ಒಬ್ಬ ಫಿಲಮ್ ಆಕ್ಟರ್ಗೆ ಕ್ರೇಜ್, ಸಮೂಹ ಸನ್ನಿ ಎಂಬಂತೆ ವೋಟ್ಗಳ ಮಹಾಪೂರ ಬಂದಿದೆಯಲ್ಲ? ಯಾರಿಗೆ ಬಂದಿದೆ ಸರ್? ಅಲ್ಲ ಈಗ ವಿಜಯ್ ಬಂದಿದೆಯಲ್ಲ, ನಾನು ಹೇಳ್ತಿರೋದು ಕರ್ನಾಟಕದಲ್ಲಿ ಅವ್ರು ರಾಜ್ಕುಮಾರ್ಗೆ ಇದ್ದಂತ ಅವಕಾಶನ ಕಳ್ಕೊಂಡ್ರ ಅವತ್ತು ಅವರು ಸರ್, 1983 ನಲ್ಲಿ ಯಾಕಿಲ್ಲ ಅಂತ? ಕಳ್ಕೊಂಡ್ರ. ಇಲ್ಲ, ಅದು ಪ್ರಯೋಗ ಆಗ್ಲಿಲ್ಲ, ಎಕ್ಸ್ಪೆರಿಮೆಂಟ್ ಆಗ್ಲಿಲ್ಲ. ಇಲ್ಲ ಆಯ್ತಾ, ಎಕ್ಸ್ಪೆರಿಮೆಂಟ್ ಆಯ್ತಾ? ಅಥವಾ ವಿಜಯ್ ತರ ಯಾರು ಎಕ್ಸ್ಪೆರಿಮೆಂಟ್ ಮುಂದೆ ಬರ್ಲಿಲ್ಲ ಧೈರ್ಯವಾಗಿ. ಅವತ್ತು ರಾಜ್ಕುಮಾರ್ಗೆ ಎನ್ ಟಿ ರಾಮಾರಾವ್ ಒಂದು ದಯವಿಟ್ಟು ಇಲ್ಲಿ ಒಂದು ವಿಷಯ ಕರ್ನಾಟಕ ಆಗಿಲ್ಲ, ನಾನು ಸೀಮಿತ ಚರಿತ್ರೆ ಪ್ರದೇಶ ಹೇಳ್ತಾ ಆಗಿದ್ದಂಥದ್ದು. ಇದ್ದೇನೆ. ಬಟ್ ರಾಜ್ಕುಮಾರ್ಗೆ ಟಿಪಿಕಲಿ ಕರ್ನಾಟಕದ ಜನ ತೀರಾ ಅಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂತ ತೀರಾ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನ Emotional ಆಗಿ vote ಮಾಡಲ್ಲ. ಅಲ್ಲ, ಭಾವನಾತ್ಮಕವಾಗಿ. ಇದೆ. ದಟ್ ಈಸ್ ದ ಥಿಂಗ್. ಗೋಕಾಕ್ ಚಳುವಳಿಯ ನಂತರ ಬ್ಯೂಟಿ ಅದು. ಅಲ್ಲ, ಗೋಕಾಕ್ ಚಳುವಳಿಯ ನಂತರ ಕರ್ನಾಟಕದಲ್ಲಿ ಒಂದು ಪಕ್ಷ ಉದಯ ಆಗ್ಬೇಕು. ನಾವು ಕರ್ನಾಟಕದ local proud issues ಗರ್ವ ಪಡಬೇಕು ಸರ್. ಅಥವಾ ಭಾವನಾತ್ಮಕ ಎಮೋಷನಲ್ ಆಗ್ಲಿಲ್ವಲ್ಲ? ಪ್ರಜ್ಞಾವಂತ ಮತದಾರರು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ vote ಮಾಡಿದಂಥದ್ದು ಅಂತ ಅಸ್ಮಿತೆ ಬಲವಾಗಿದೆ ತಮಿಳುನಾಡಿನಲ್ಲಿ. ಅಸ್ಮಿತೆ ಬಹಳ ಬಲವಾಗಿದೆ. ಅದಲ್ಲ ಸರ್, ಅದಲ್ಲ ನಾನು ಹೇಳ್ತಾ ಇರೋದು. ಕರ್ನಾಟಕದಲ್ಲಿ ವಿಷಯಾಧಾರಿತ ವೋಟಿಂಗ್, ವ್ಯಕ್ತಿ ಆಧಾರಿತ ವೋಟಿಂಗ್ ಅಲ್ಲ. ನಡೆಯಲ್ಲ. ನನಗನ್ಸಿದ ಮಟ್ಟಿಗೆ ಅದು ಪ್ರಜಾಪ್ರಭುತ್ವದಲ್ಲಿ One of the ತುಂಬಾ ತುಂಬಾ ಒಳ್ಳೆಯ ಒಂದು ವಿಚಾರ. ಯಾಕೆ ಅಂತಂದ್ರೆ ನೀವು ಒಬ್ಬ ವ್ಯಕ್ತಿ ಏನು ಅಂತಾನೂ ಗೊತ್ತಿಲ್ಲದೆ ಕೇವಲ ಆತ ಒಬ್ಬ ಫಿಲಂ ಸ್ಟಾರ್ ಅನ್ನೋ ಕಾರಣಕ್ಕೆ ಮುಗಿಬಿದ್ದು ವೋಟ್ ಹಾಕೋದಿದೆಯಲ್ಲ, ಯಾವುದೇ ವಿಚಾರಗಳನ್ನ ಪರಿಗಣಿಸದೆ ಆ ರೀತಿ ಏನು ಹಾಕಿದ್ದಲ್ಲ ಅಂತ ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾದ್ರೆ ಬಹಳ ಇದೆ. ಕೇವಲ ವ್ಯಕ್ತಿಗತವಾದಂತ ರಾಜಕೀಯ ಏನೋ, ಇದು ಬಹಳ ಪ್ರಜಾಪ್ರಭುತ್ವದಲ್ಲಿ ಮುನ್ನಡೆ ಇದೆ ಅಂತ ಹೇಳಕ್ಕಾಗೋದಿಲ್ಲ. ದುಡ್ಡು ಕೊಟ್ಟಿಲ್ಲ ಓಡೋದಳು ಅವರು ಫಿಲಂ ಆಕ್ಟರ್ ವಿಜಯ್ ಅವರು. ಅವ್ರಿಗೆ ಓಟ್ ಹಾಕಿದ್ರೆ ಮತ್ತೆ ಇನ್ನೇನ್ ಕಾಪಾಡ್ತಾರೆ ಅಂತ ಹೇಳ್ತೀರಾ ನೀವು? ಅವ್ರು ಹಾಕಿರೋದೇ ಫಿಲಂ ಬೇಸ್ ಮೇಲೆ ಹೌದು. ಓಡೋದ್ರು ಫ್ಲೈಟ್ ಹತ್ತಿ ಅವ್ರು ಯಾವ ಸರ್, ಒಬ್ಬ ಫಿಲಂ ಮೊರಾಲಿಟಿ ಇದೆ? ಸತ್ರೆ ಸರ್, ಸಮೂಹ ಯಾವ ಸನ್ನಿ ಮೊರಾಲಿಟಿ ಅಂತ ಇದೆ 10 ಅವ್ರಿಗೆ? ಜನ ಜನ ಓಟ್ ಹಾಕಿದ್ರೆ ಭಾವನಾತ್ಮಕ ಓಟ್ ಹಾಕಿದ್ದಾರೆ, ಫಿಲಂ ಬೇಸ್ ಮೇಲೆ ಓಟ್ ಹಾಕಿದ್ದಾರೆ. ಅದು ಆ ಕರೂರ್ ವಿಕ್ಟಮ್ಸ್ ನ ಮೀಟ್ ಮಾಡಕ್ಕೆ ಮೋರ್ ದನ್ 1 ತಿಂಗಳಾಯ್ತು ಸರ್. ಮೀಟ್ ಮಾಡಕದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಆಗಿದೆ. ಸರ್ ಇಲ್ಲ ಸರ್, ಕರ್ನಾಟಕದಲ್ಲಿ ಅದಿಲ್ಲ. ಕರ್ನಾಟಕದಲ್ಲಿ ಅದಿಲ್ಲ. ಕರ್ನಾಟಕದಲ್ಲಿ ಭಾವನಾತ್ಮಕವಾಗಿ ವೋಟ್ ಹಾಕಲ್ಲ, ಇಶ್ಯೂ ಬೇಸ್ಡ್ ವೋಟ್ ಮಾಡ್ತಾರೆ. ಸೊ ನಮ್ ಕರ್ನಾಟಕದ ಜನ ಪ್ರಜ್ಞಾವಂತರಿದ್ದಾರೆ. ಈಗ ಒಬ್ಬ ಲೀಡರ್ ಸತ್ತೋದ, ಒಬ್ಬ ಸ್ಟಾರ್ ಸತ್ತೋದ ಅಂತೆ, ಸಮೂಹ ಸನ್ನಿ ಅನ್ನುವಂತ ಒಂದು 20 ಜನ ಸಮೂಹ ಸನ್ನಿ ಏನೂ ಅಲ್ಲ. ಸಮೂಹ ಸನ್ನಿ ಏನೂ ಅಲ್ಲ ಇದು. ಆ ತರದ ಸಮೂಹ ಸನ್ನಿ 200 ಸೀಟ್ ಬರ್ಬೇಕಾಗಿತ್ತು. ಇನ್ನೇನ್ ಏನ್ ಮಾಡಿದ್ರು? 200 ಸೀಟ್ ಬರ್ಬೇಕಾಗಿತ್ತು. ಸಮೂಹ ಸನ್ನಿ 250 ಸೀಟ್ ಫಿಲಂ ಆಕ್ಟರ್ ಆಗಿ ವಾಟ್ ಇಸ್ ಡನ್? DMK ನು ಬಂದಿದೆ, DMK ನು ಬಂದಿದೆ. ಸಮೂಹ ಸನ್ನಿ ಅಲ್ಲ. ಅಲ್ಲ ಸರ್, 10 ಒಳ್ಳೆ ಕೆಲಸ ಹೇಳಿ ಸರ್. ವಿಜಯ್ ಮಾಡಿರೋ ಉತ್ತರಗಳು ಬಿಟ್ರೆ ಇನ್ನೇನು ಇಲ್ಲ ಸರ್. ವಿಜಯ್ ಮಾಡಿರೋ 10 ಒಳ್ಳೆ ಕೆಲಸಗಳು ಹೇಳಿ ಸರ್. ಆ ರಾಜ್ಯಕ್ಕೆ ಮಾಡಿರೋದು ಜನ ವೋಟ್ ಮಾಡ್ತಾರೆ. ಒಂದು ಬದಲಾವಣೆ. ಅದು ಒಪ್ಕೊತೀವಿ. ಇದು ಯಾವುದೇ ವಿಷಯದಲ್ಲೂ ಒಂದು ಸ್ಟ್ಯಾಂಡ್ ತಗೊಂಡಿಲ್ಲ ಸರ್ ಅವರು. ಯಾವ್ದಾದ್ರು ಆಗ್ಲಿ ಈಗ ಅದಲ್ಲಿ. ಇಂಥ ಕಾರಣಕ್ಕೋಸ್ಕರ ವೋಟ್ ಆಂಟಿ ಇನ್ಕಂಬೆನ್ಸಿ ಇದೆಯಲ್ಲ, ಜನ ವಿರೋಧಿ ಹೇಳ್ತಾ ಇದ್ರು ಹೋಯ್ತು. ಈಗ DMK ಆಕ್ರೋಶ ಎಲ್ಲೋಯ್ತು, ಆ ಕಡೆ ಹೋಯ್ತು. ಅವರು ಇನ್ನೊಂದು ಹೇಳಿದ್ರು ಸರ್, ನಾವು ಅವ್ರ ಜೊತೆ ಕುತ್ಕೊಂಡು ವೋಟ್ ಇದು ಸರ್ಕಾರ ಮಾಡ್ತೀವಿ ಅಂತ. ವಿಜಯ್ ಅವರ ಎಲ್ಲಾ ರ್ಯಾಲಿಗಳನ್ನು ಸ್ಟಾಲಿನ್ ಅವ್ರನ್ನ ಮನೆಗೆ ಕಳಿಸ್ತೀವಿ ಅಂತ ಒಂದೇ ವಾಕ್ಯದ ಹೇಳ್ತಾ ಇದ್ವು ಅಂತ. ಅದೇ ಪ್ರಚಾರ ಆಗಿದೆ. ಒಂದು ಪಕ್ಷಕ್ಕೆ ಒಂದು ಮೆಜಾರಿಟಿ ಬರುತ್ತೆ ಅಂತ ಹೇಳಿದ್ರೆ ಅದು ಸ್ವಯಂ ಅವರ ಒಂದು ಶ್ರಮೆ, ಸ್ವಯಂ ಪಾರ್ಟಿಯಿಂದ ಅಲ್ಲ. ಆಂಟಿ ಇನ್ಕಂಬೆನ್ಸಿ ನಕಾರಾತ್ಮಕವಾದ ಮತಗಳು ಕೂಡ ಈ ಕಡೆ ಬಂದಿರುತ್ತೆ. ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂತ ಹೇಳಿದ್ರೆ ಸ್ಟಾಲಿನ್ ಒಂದು ಸರ್ಕಾರದ ಒಂದು ಜನವಿರೋಧಿ ಆಡಳಿತ ಇದಿತ್ತಲ್ಲ, ನಾಯಕತ್ವ ಇಲ್ಲ. ಹೌದು, ನಾಯಕತ್ವ ಇಲ್ಲ. ನಾಯಕತ್ವ ಇಲ್ಲ. ಅಲ್ಲಿ ಜಯಲಲಿತಾ ಎಂಜಿಆರ್ ಅಂತ ಇಲ್ಲ. ಜಯಲಲಿತಾ ಎಂಜಿಆರ್ ಅಂತ ಲೀಡರ್ಗಳಿಲ್ವಲ್ಲ. ಜಯಲಲಿತಾ ಎಂಜಿಆರ್ ಅಂತ ಲೀಡರ್ ಇದ್ರೆ ಆಗ್ತಾ ಇದ್ರೆ ADMK ಗೆ. ಅದೇ ಒಂದು ದೊಡ್ಡ setback ಅವ್ರಿಗೆ. ರಾಜಕೀಯದಲ್ಲಿ ಆಗುತ್ತೆ. ಒಂದು ಸ್ಟೇಟ್ಮೆಂಟ್ ಪಾಲಿಟಿಕ್ಸ್. ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್. ಚೆನ್ನೈ ನಾರ್ತ್ ಅಲ್ಲಿ ಯಾವ ಕ್ಯಾಂಡಿಡೇಟ್ ವಿಜಯ್, ಪೆರಂಬೂರು ಯಾವ ಕ್ಯಾಂಡಿಡೇಟ್ ವಿಜಯ್, ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಹೇಳಿ 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 ವಿಜಯ್ ವಿಜಯ್ ವಿಜಯ್. ಎಲ್ಲ ಅಲ್ಲಿ MLA ಕೆಲಸ ವಿಜಯ್ ಅವ್ರು ಮಾಡ್ತಾರಾ? ಮಾಡಕ್ಕಾಗತ್ತಾ? ನೋಡಿ, ಅದೇ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ನಾಯಕರೇ ಇದ್ರು 4 ಕ್ಷೇತ್ರಗಳಲ್ಲಿ ನಿಂತವ್ರೆ. ನಮ್ಮ ಕರ್ನಾಟಕದ ಜನರ ಆಯ್ಕೆಯ ಎಲ್ಲ 3 ಕಡೆ 4 ಕಡೆ ಗೆದ್ದು ಬಂದವ್ರೆ. ದಾವಣಗೆರೆ ದಕ್ಷಿಣ ತಗೊಳ್ಳಿ ಸರ್, ಕ್ಲಾಸಿಕ್ ಎಕ್ಸಾಮ್. ಜನ ಮುಸಲ್ಮಾನರು ಅಪ್ಸೆಟ್ ಆದ್ರು,